ಒಂದು ಹುಲಿ ಮರಿ ಕುರಿ ಮರಿಗಳ ಜೊತೆ ಬೆಳೀತಾ ಇರುತ್ತೆ. ಅದು ಹುಲಿ ಅಂತಲೇ ಮರ್ತೋಗಿರುತ್ತೆ. ಒಂದಿನ ಯಾರೊಬ್ಬರು ಆ ಹುಲಿ ಮರಿನ ಕರ್ಕೊಂಡೋಗು ಬಾವಿ ಒಳಗೆ ತೋರಿಸಿ, ಅದು ನೋಡೋ ನೀನು ಹುಲಿ ಕಣೋ, ಕುರಿ ಎಲ್ಲ ಕಣೋ ಅಂತ ಹೇಳಿದ ಮೇಲೆ ಅದು ಗರ್ಜನೆ ಮಾಡೋಕ್ಕೆ ಶುರು ಮಾಡುತ್ತೆ. ನಮ್ಮ ವೀಕೆಂಡ್ ವಿತ್ ರಮೇಶ್ ಆ ಥರ ರೀ. ನನಗನ್ಸುತ್ತೆ ನಾವೆಲ್ಲರೂ ನಮ್ಮ ಪರಿಸರದಿಂದ, ನಮ್ಮ ಮೇಲಿರೋ ಒತ್ತಾಯದಿಂದ, ನಮ್ಮಲ್ಲಿರುವ ನಿಜವಾದ ಶಕ್ತಿಯನ್ನು ಗ್ರಹಿಸದೆ ಒಂದು ಆರ್ಡಿನರಿ ಲೈಫು ಸರೆಂಡರ್ ಆಗ್ಬಿಟ್ಟಿದ್ದೀವೋ ಏನೋ. ಆಗಾಗ ನಾವು ವೀಕೆಂಡ್ ವಿತ್ ರಮೇಶಲ್ಲಿ ಏನು ಪ್ರಯತ್ನ ಪಡ್ತಿದ್ದೀನಿ ಅಂದರೆ, ನಿಮ್ಮಲ್ಲಿ ಅಪಾರವಾದ ಸಾಧ್ಯತೆ ಇದೆ, ನೀವು ಗರ್ಜಿಸಬೇಕು, ನಿಮ್ಮ ಗರ್ಜನೆಯನ್ನು ನೀವು ಹುಡುಕಬೇಕು, ಅದಕ್ಕೆ ಇರೋದು ಈ ಜೀವನ ಅಂತ ಹೇಳೋದೇ ವೀಕೆಂಡ್ ವಿತ್ ರಮೇಶ್. ಅದಕ್ಕೆ ಸಹಾಯ ಆಗಿದ್ದೆ ಈ 65 ಸಾಧಕರು. ಈ ಸಾಧಕರನ್ನ ಕೊಂಡಾಡಬೇಕು, ಅವರ ಕಥೆಗಳನ್ನು ಹೇಳಬೇಕು. ಅದನ್ನು ಯಾಕೆ ಹೇಳ್ತಿದ್ದೀವಿ ಅಂದರೆ, ಅದರ ಒಳಗೆ ಇರುವಂಥ ಒಂದೇ ಉದ್ದೇಶ. ನನ್ನ ಮೊದಲನೇ ಎಪಿಸೋಡಿಂದ ಇವತ್ತಿನ 66ನೇ ಎಪಿಸೋಡಲ್ಲಿ ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ದೀನಿ. ಒಂದು ಕಡೆ ಅಪಾರವಾದ ಸಾಧನೆ ಮಾಡಿರೋರು, ಎಕ್ಸ್ಟ್ರಾರ್ಡನರಿ ಪೀಪಲ್ 66 ಜನ, ಅವ್ರ ಕತೆ ನಿಮ್ಗೆ ಹೇಳಬೇಕು, ಅವ್ರ ಬಗ್ಗೆ ನಿಮ್ಗೆ ಹೇಳಬೇಕು, ಅವ್ರ ಪಟ್ಟ ಕಷ್ಟಗಳು ನಿಮ್ಗೆ ಹೇಳಬೇಕು. ಅದರ ಜೊತೆಗೆ ನಿಮ್ಮೆಲ್ರಿಗೂ ಅರಿವಾಗಬೇಕೆ ಅವ್ರ ನಂತರನೇ ಕಣೋ, ಅವರೆಲ್ಲೂ ಸ್ವರ್ಗದಿಂದ ಕೆಳಗೆ ಬಿದ್ದಿಲ್ಲ. ನಂತರನೇ ಹೈಸ್ಕೂಲ್ ಚಕ್ಕರ್ ಹೊಡೆದಿ ಅನ್ಕೊಳೋ ಅವನು, ಅಯ್ಯೋ ದೇವ್ರೆ ಅವನು ಮಾಸ್ ಕಾರ್ಡ್ ಕದ್ದಿದ್ದ ಅನ್ಕೊಳೋ, ಅವನು ನಂತರ. ಆದರೆ ಎಲ್ಲೋ ಒಂದು ಕಡೆ ತಿರುವು ಸಿಕ್ತಲ್ಲ, ಅದು ಹೇಗೆ? ವೀರೇಂದ್ರ ಹೆಗ್ಗಡೆ ಅವ್ರು ಬರ್ತಾರೆ, 19ನೇ ವರ್ಷದವರೆಗೂ ನಂತರ ನಿಮ್ಮ ಥರ ಇದ್ದವರೇ ರೀ ಅವರು. ಅವರು ಬ್ಯಾಡ್ಮಿಂಟನ್ ಆಡಿದ್ದಾರೆ, ಅವರು ಅಪ್ಪನಿಂದ ದೂರ ಆಗ್ಬಿಟ್ಟು ಬಂದು ಹತ್ತಿದ್ದಾರೆ, ಹಾಸ್ಟೆಲಲ್ಲಿ ಉಳಿದಿದ್ದಾರೆ. ನಿಮ್ಮ ಕಥೆನೇ ಅವ್ರದ್ದು. ಆದರೆ ಒಂದು ಪಾಯಿಂಟಲ್ಲಿ ಈಗ ನೋಡಿದ್ರೆ, ಒಂದು 40 ವರ್ಷಗಳ ನಂತರ 65 ಲಕ್ಷ ಜನ ಪ್ರತಿ ವರ್ಷ ಅಲ್ಲಿ ಊಟ ಮಾಡ್ತಾರಂತೆ. 1.5 ಕೋಟಿ ಧನ ಸಹಾಯ ಸ್ತ್ರೀಗಳಿಗೆಲ್ಲ ಅವರು ಮಾಡಿದಾರಂತೆ. ಹೇಗಾಯಿತು ಆ ಟ್ವಿಸ್ಟು? ಅದರ ಗುಟ್ಟೇನು ಅದನ್ನು ತಿಳಿಸ್ಬೇಕು. ಅದರಿಂದ ಯಾರೋ ಹುಡುಗ, ನೋಡ್ತಿರೋ ಹುಡುಗ, ನಿಮ್ಮ ತಮ್ಮ ಇರ್ಬೋದು, ನಿಮ್ಮ ಮಗ ಇರ್ಬೋದು, ನಿಮ್ಮ ಪಕ್ಕದ ಮನೆ ಹುಡುಗರು, ನನ್ನಿಂದ ಆಗುತ್ತೆ ಕಣ, ನಾನು ತೋರಿಸ್ತೀನಿ ನಾನು ಯಾರು ಅಂತ ತೊಡೆ ತಟ್ಟಿ ಹೇಳ್ಬೇಕು ಅನ್ನೋದು ಒಂದೇ ವೀಕೆಂಡ್ ವಿತ್ ರಮೇಶ್ನ ಒಳ ಉದ್ದೇಶ. ಅದಕ್ಕೆ 65 ಸಲ ನಾನು ಟ್ರೈ ಮಾಡಿದ್ದೀನಿ ಅನ್ನೋದೇ ಸತ್ಯ. ಅದಕ್ಕೆಲ್ಲ ಸಾಥ್ ಕೊಟ್ಟವ್ರು ಈ ಮಹನೀಯರು. ಅವ್ರು ಒಬ್ಬೊಬ್ಬರ ಕತೆ ಕೇಳಬೇಕಾದ್ರೆ ಎಂಥ ಕತೆಗಳ್ರಿ. ಕೆಲವೊಮ್ಮೆ ನನಗನ್ಸೋದು, ಈ ಥರ ಎಲ್ಲ ಆಗುತ್ತಾ, ಅಯ್ಯಪ್ಪ ನಾನು ಈ ಥರ ಒಬ್ಬ ಒಳ್ಳೆ ತಮ್ಮನಾಗಿದ್ದಿದ್ದೀನ, ನಾನು ಯಾಕೆ ಈ ಥರ ಇದ್ದಿಲ್ಲ, ನಾನು ನಮ್ಮ ಅಪ್ಪನ ಇಷ್ಟ ನೋಡ್ಕೊಂಡಿದ್ದೀನ, ನಾನು ನಮ್ಮ ಅಮ್ಮನ ಈ ಥರ ನೋಡ್ಕೊಂಡಿದ್ದೀನ ಅಂತ ನನಗೆ ನನ್ನ ಬಗ್ಗೆ ಡೌಟ್ ಬರೋದು. ಕೆಲವೊಮ್ಮೆ ನಾನೇ ಬೆಟ್ರಪ್ಪ ಇವರಿಗಿಂತ, ಹಬ್ಬ ನನಗೆ ಈ ಥರ ಪ್ರಾಬ್ಲಮ್ ಬರಲಿಲ್ವಲ್ಲ, ನನ್ನ ಲೈಫೇ ಬೆಟರು ಅಂತ ಅನಿಸೋದು. ಈ ಥರ ನನ್ನ ಒಳಗೆ ಹಲವು ಘರ್ಷಣೆಗಳಾಗಿದೆ. ನಾನೊಬ್ಬ ಬೆಟರ್ ಹ್ಯೂಮನ್ ಬೀಯಿಂಗ್ ಆಗೋಕ್ಕೆ ವೀಕೆಂಡ್ ವಿತ್ ರಮೇಶ್ ಹೆಲ್ಪ್ ಆಗಿದೆ ಅನ್ನೋದೇ ಸತ್ಯ. ಮತ್ತೊಮ್ಮೆ ಅದೇ ಪಯಣಕ್ಕೆ ಹೊರಟಿದ್ದೀವಿ. ಸೀಸನ್ 4 ಶುರುವಾಗ್ತಿದೆ. ನಾನು ಮೊದಲಿಂದ ಇದನ್ನೇ ಹೇಳ್ತಾ ಇದ್ದೀನಿ, 3 ವರ್ಡಲ್ಲಿ ಹೇಳಬೇಕು ಅಂದರೆ, ಪ್ರೀತಿಯಿಂದ ರಮೇಶ್, ಖುಷಿಯಿಂದ ರಮೇಶ್, ಸ್ಫೂರ್ತಿಯಿಂದ ರಮೇಶೇ ವೀಕೆಂಡ್ ವಿತ್ ರಮೇಶ್.